ಸಿನಿಮಾಗಳಿಂದ ಒಂದಷ್ಟು ಜನ ಬರ್ತಾರೆ, ಆಲ್ರೆಡಿ ಫೇಮಸ್ ಇರೋ ಒಂದಷ್ಟು ಜನ ಬರ್ತಾರೆ. ಅವ್ರಿಗೆ ನೀವು ಓಟ್ ಹಾಕ್ತಾ ಇದ್ರೆ ಹೊಸ ಯುವಕರು, ಹೊಸ ಯುವತಿಯರು, ಹೊಸ ಐಡಿಯಾಸ್ಗಳು, ಹೊಸದೆಲ್ಲ ಯಾವಾಗ ಬರುತ್ತೆ? ಇಲ್ಲಿ ನಾನು ಮಾತಾಡಿದ್ರೆ ಒಂದು ಸಭೆ ಮಾಡ್ಬಿಟ್ಟು ಇಲ್ಲಿ ಮಾತಾಡಿದ್ರೆ ಅಲ್ಲಿ ಡೈರೆಕ್ಟಾಗಿ ವಿಧಾನಸೌಧ ಕನೆಕ್ಟ್ ಆಗಬೇಕು. ಅಲ್ಲಿ ಕನ್ಸರ್ನ್ಡ್ ಆಫೀಸರ್ಸು, ಕನ್ಸರ್ನ್ಡ್ ಮಿನಿಸ್ಟರ್ಸ್ ಎಲ್ಲ ಬರಬೇಕು. ಅದಕ್ಕೆ ಇದಿಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಇದಿಲ್ಲ. ನಾನು ಡಿಸಿಷನ್ ತೊಗೊತೀನಿ ಸಾಲ ಮಾಡೋದಕ್ಕೆ. ಹೆಂಗೆ ತೊಗೊತೀಯ ನೀನು? ಜನನ್ ಕೇಳಪ್ಪ, ಜನನ್ ಕೇಳೋ ವ್ಯವಸ್ಥೆ ಮಾಡ್ಕೋ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲ ಕಡೆ ಓಡಾಡ್ತೀರಾ. ಈ ಒಂದು ಮನುಷ್ಯನ ಇದರಿಂದ ಎಮೋಷನಲಿ ನಾವು ಓಟ್ ಹಾಕೋದು, ವೇವ್ ಬಂದ ಕಡೆ ಓಟ್ ಹಾಕೋದು. ನೆಕ್ಸ್ಟ್ ಇಳಿಬೇಕು. ನೀನು ಇಳಿತೀಯ ಅಂತ ಬರ್ಕೊಡು, ವಿಡಿಯೋ ಮಾಡಿಲ್ಲೇ ಮಾಡು, ಓಟ್ ಹಾಕ್ತೀವಿ ಬಾ. ಓಟಿಗೆ 1,000 ಕೊಟ್ಟು ಅಥವಾ 1,00,000 ಕೊಟ್ಟು ಓಟನ್ನು ಕೊಂಡುಕೊಳ್ಳುವಂಥದ್ದನ್ನು ಜನಗಳು ಸರ್ ಆಲ್ಮೋಸ್ಟ್ ತುಂಬ ಬೇಜಾರು ಆಗಿದ್ದಾರೆ. ಅದಕ್ಕೆ ದುಡ್ಡು ತೊಗೊಂಡಂಥವನು ಗಿಲ್ಟ್ ಫೀಲ್ ಕೂಡ ಆಗ್ತಾನೆ. ಗುರು ನಮ್ಮ ಮೇಲೆ ಯಾಕೆ ಗುರು 1,00,000 ಸಾಲ ಮಾಡ್ತೀರಾ? ಅದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಉಪ್ಪಿಯವ್ರು ನಮಗೆ ಸಾಥ್ ಕೊಡ್ತಾರೆ ಅಂತ ಜನ ಮಾತಾಡ್ತಾರೆ. ನಮ್ಮ ಮೇಲೆ ಯಾಕೆ ಸಾಲ ಅಂತ, ನಮ್ಮ ತಲೆ ಮೇಲೆ ಯಾಕೆ ಸಾಲ ಹೇಳಿದ್ದು. ಯಾಕಂದರೆ ನೀವು ಯಾಕೆ ಇದು ಆಗ್ತಿದ್ದೀರಿ ಮತ್ತೆ ಅಲ್ಲಿಗೆ ಬರುತ್ತೆ. ನೀವು ಪ್ರಚಾರ ಮಾಡದೇ ಇದ್ರೆ ಓಟ್ ಹಾಕಲ್ಲ, ನಮ್ಮ ಮನೆ ಹತ್ರ ಬರ್ಲಿಲ್ಲ ಓಟ್ ಹಾಕಿಲ್ಲ, ನೀವು ಯಾರು ಅಂತಾನೆ ಗೊತ್ತಿಲ್ಲ, ಆ ಥರ ಹೇಳ್ಕೊಂಡು ಕೂತ್ರೆ ನೀವು ಯಾರೂ ಗೊತ್ತಿಲ್ಲ ಸ್ವಾಮಿ. ನಿಮ್ಗೆ ಆ ಥರ ಗೊತ್ತಿರೋರೇ ಬೇಕು ಅಂದರೆ ಸಿನಿಮಾಗಳಿಂದ ಒಂದಷ್ಟು ಜನ ಬರ್ತಾರೆ, ಆಲ್ರೆಡಿ ಫೇಮಸ್ ಇರೋ ಒಂದಷ್ಟು ಜನ ಬರ್ತಾರೆ. ಅವ್ರಿಗೆ ನೀವು ಓಟ್ ಹಾಕ್ತಾ ಇದ್ರೆ ಹೊಸ ಯುವಕರು, ಹೊಸ ಯುವತಿಯರು, ಹೊಸ ಐಡಿಯಾಸ್ಗಳು, ಹೊಸದೆಲ್ಲ ಯಾವಾಗ ಬರುತ್ತೆ ಅಲ್ವಾ? ಸೊ ನೀವು ಹೇಳಬೇಕು. ಹೇಳಿ ಅವ್ನಿಗೇನು ಗೊತ್ತಿರುತ್ತೆ ನಿಮ್ಮ ಸಮಸ್ಯೆ ಏನು ಅಂತ. ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು, ನಿಮ್ಮ ದುಡ್ಡಲ್ಲಿದೆ ಅಲ್ವಾ? ನೀವು ಹೇಳಿ ಎಷ್ಟಿದೆ ಹೇಳಪ್ಪ ನೀವು ಅಂತೇಳಿ. ನೀವು ಆರಿಸಿ ಕಳಿಸ್ತಿರೋದೇ ಅದಕ್ಕೋಸ್ಕರ. ಎಷ್ಟಿದೆ ಅಲ್ಲಿ ಲೆಕ್ಕ ಕೊಡು ನಮಗೆ. ನಮ್ಮ ವಿಲೇಜ್ಗೆ ಎಷ್ಟು ಬಂದಿದೆ, ನಮ್ಮ ವಾರ್ಡ್ಗೆ ಎಷ್ಟು ಬಂದಿದೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಬಂದಿದೆ, ಎಜುಕೇಷನ್ಗೆ ಎಷ್ಟು ಬಂದಿದೆ, ಹೆಲ್ತ್ಗೆ ಎಷ್ಟು ಬಂದಿದೆ ಅಲ್ವಾ? ಎಷ್ಟು ರಿಲೀಸ್ ಆಗಿದೆ, ಎಷ್ಟು ರಿಲೀಸ್ ಆಗಿದೆ. ಆಮೇಲೆ ಆ ಥರ ಸಿಸ್ಟಮ್ ಟೆಕ್ನಾಲಜಿ ಯೂಸ್ ಮಾಡಿ ಬರಬೇಕು. ಆ್ಯಕ್ಚುಲಿ ಇಲ್ಲಿ ನಾನು ಮಾತಾಡಿದ್ರೆ ಒಂದು ಸಭೆ ಮಾಡಿಬಿಟ್ಟು ಇಲ್ಲಿ ಮಾತಾಡಿದ್ರೆ ಅಲ್ಲಿ ಡೈರೆಕ್ಟಾಗಿ ವಿಧಾನಸೌಧ ಕನೆಕ್ಟ್ ಆಗಬೇಕು. ಅಲ್ಲಿ ಕನ್ಸರ್ನ್ಡ್ ಆಫೀಸರ್ಸು, ಕನ್ಸರ್ನ್ಡ್ ಮಿನಿಸ್ಟರ್ಸ್ ಎಲ್ಲ ಬರಬೇಕು. ಅಲ್ಲಿ ಮಾತಾಡಬೇಕು. ನೋಡಿ ಇಲ್ಲಿ ಹಿಂಗಿದೆ, ಅದನ್ನ ಏನು ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಎಷ್ಟಾಗುತ್ತೆ. ಈ ಥರ ಒಂದು ವ್ಯವಸ್ಥೆ ಬರೋ ಅದ್ಭುತವಾಗಿದೆ. ಮೀಡಿಯಾಗಳು ನೋಡ್ರೆ ಅನ್ಸುತ್ತೆ ನಮಗೆ. ಸರ್ ನಿಮ್ಮ ಸ್ಟೈಲಲ್ಲಿ ಹೇಳೋದಾದ್ರೆ, ನಾನು ಕನೆಕ್ಟ್ ಆಗಿ ಹೇಳಿದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಲ್ಲ, ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗಬೇಕಷ್ಟೇ. ಅಲ್ಲ ಹೌದಲ್ವಾ? ನನ್ನಲ್ಲಿ ಪ್ರಾಬ್ಲಮ್ ಏನು ನಾನೇ ಸಾಲ್ವ್ ಮಾಡ್ಕೊಬೇಕು. ನಾನು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಬೇಕು. ನಾನು ಪಕ್ಕದಲ್ಲೇ ನೋಡಿ ಇವನಿಗೇನೋ ಪ್ರಜಾಕ್ಕೆ ಗೊತ್ತೇ ಇಲ್ಲ, ನಾನೇನು ಮಾಡಲಿ. ಅವಾಗ ನೀವು ಇಂಡಿಪೆಂಡೆಂಟ್ ಆಗಿಲ್ಲ ಅಂತ, ಯು ಆರ್ ಡಿಪೆಂಡೆಂಟ್. ಎಕ್ಸಾಕ್ಟ್ಲಿ ಸರ್. ಬದಲಾವಣೆ ಬಯಸೋದು ಬರೀ ಮೇಲಲ್ಲ, ನಮ್ಮಲ್ಲೂ ಬದಲಾವಣೆ ಆಗಬೇಕು. ನಾವು ಒಬ್ಬೊಬ್ಬರು ನಮ್ಮ ಕೆಲಸ ಮಾಡಬೇಕು. ಎಸ್ಪೆಷಲಿ ಯುವಕರಿಗೆ ಬನ್ನಿ ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಭವಿಷ್ಯ, ನಿಮ್ಮ ದೇಶ ಇದು. ನಿಮ್ಮ ದೇಶ ಅಂದರೆ ನಿಮ್ಮದೇ, ಇದು ನಿಮ್ಮ ಮನೆ ಇದ್ದಂಗೆ. ನೀವು ಎಷ್ಟು ಚೆನ್ನಾಗಿ ಕಟ್ಕೊಳ್ಬೇಕಾದ್ರೂ ನಿಮ್ಮ ಕೈಲಿದೆ ಇದು. ಸೊ ಅದನ್ನು ನೀವು ಇನ್ವಾಲ್ವ್ ಆಗಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ರೀಸೆಂಟಾಗಿ ಸರ್ ಅಂದರೆ ಒಬ್ಬೊಬ್ಬರು ತಲೆ ಮೇಲೆ ಸಾಲ ಅನ್ನೋದನ್ನ ಸರ್ ಅಂದ್ರೆ ಜನ ಅದನ್ನು ಎಷ್ಟು ರೊಚ್ಚಿಗೆ ಮಾತಾಡ್ತಾರೆ ಅಂದರೆ, ಯಾವನ್ ಗುರು ನನ್ನ ಮೇಲೆ ಸಾಲ ಮಾಡೋಕ್ಕೆ? ಇದು ನೀವು ಕಾಣುವಂಥ ಪರ್ಸ್ಪೆಕ್ಟಿವ್ ಏನು ಸರ್? ಅಂದರೆ ನಾನು ಅದೇ ಹೇಳಿದ್ದು. ನನಗೆ ನೀವು ಅಧಿಕಾರ ಕೊಡೋದಿದೆಯಲ್ಲ, ಅದು ಸಿಸ್ಟಮ್ ಚೇಂಜ್ ಆಗಬೇಕು. 5 ವರ್ಷ ನೀನು ಅಧಿಕಾರ ನೀನು ಮಾಡು, ನಾನು ಏನು ಬೇಕಾದ್ರೆ ಕನ್ವಿನ್ಸ್ ಮಾಡ್ತೀನಿ. ನಾನು ಹೇಳ್ತೀನಿ ಇಲ್ಲ ರೀ ಪ್ರಾಬ್ಲಮ್ ಇದೆ ರೀ, ಅದಕ್ಕೆ ಇದಿಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಇದಿಲ್ಲ. ನಾನು ಡಿಸಿಷನ್ ತೊಗೊತೀನಿ ಸಾಲ ಮಾಡೋದಕ್ಕೆ. ಹೆಂಗೆ ತೊಗೊತೀಯ ನೀನು? ಜನನ್ ಕೇಳಪ್ಪ, ಜನನ್ ಕೇಳೋ ವ್ಯವಸ್ಥೆ ಮಾಡ್ಕೋ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲ ಕಡೆ ಓಡಾಡ್ತೀರಾ. ಗೆದ್ರ ಮೇಲೆ ನೀವು ನಾನು ಡಿಸಿಷನ್ ತೊಗೊಂತೀನಿ ಹೆಂಗೆ ಸಾಧ್ಯ? ಆ ವ್ಯವಸ್ಥೆ ಬದಲಾಗಬೇಕಲ್ವಾ? ಅದು ಬದಲಾಗಬೇಕಂದ್ರೆ ನಾವು ಬದಲಾಗಬೇಕು. ನಾನು ವಿಚಾರಕ್ಕೆ ಓಟ್ ಹಾಕೋದು. ಏನಪ್ಪ ನೀನು ವಿಚಾರ ಹೇಳು, ಹೆಂಗೆ ಟೆಕ್ನಾಲಜಿ ಬಳಸ್ಕೊಂತೀಯ, ಹೆಂಗೆ ನಾನು ಕನೆಕ್ಟ್ ಮಾಡ್ತೀಯ ಫಸ್ಟ್ ಹೇಳು. ನಾನು ಬರಲ್ಲ, ನಾನು ನೀನು ಅಲ್ಲೆಲ್ಲೋ ಕರೀತಿಲ್ಲ, ಬರಲ್ಲ ಹೇಳು. ನನ್ನ ಹತ್ರ ಟೆಕ್ನಾಲಜಿ ಇದೆ, ನನ್ನ ಮೊಬೈಲಿಗೆ ಬರ್ತೀಯ, ನೀನು ಕನೆಕ್ಟ್ ಮಾಡ್ತೀಯ, ಹೆಂಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀಯಾ, ಸೋಷಿಯಲ್ ಮೀಡಿಯಲ್ಲಿ ಬರ್ತೀಯಾ, ಇಲ್ಲ ನಿಂದೇ ಒಂದು ಸ್ಟ್ರಕ್ಚರ್ ಮಾಡ್ಕೊಂತೀಯ, ಒಂದು ಆ್ಯಪ್ ಮಾಡ್ತೀಯ ಗೌರ್ಮೆಂಟಿಂದ, ಮಾಡು. ನನಗೆ ಅಲ್ಲೋಗಿ ನೋಡಿ ಇಲ್ಲೋಗಿ ನೋಡಿ ನನಗೆ ಆ ಕೆಲಸ ಇಲ್ಲ, ನನಗೆ ಕಷ್ಟನೂ ಕೂಡ. ಸಿಂಪಲಾಗಿ ನನಗೆ ಮಾಡು. ನನ್ನ ರೋಡು, ನನ್ನ ಏರಿಯಾ, ನನ್ನ ಎಜುಕೇಷನ್, ಹೆಲ್ತು, ನನಗೆ ಜಾಬ್ಸು, ನನ್ನ ಸೆಕ್ಯೂರಿಟಿ, ನನ್ನ ತಂಗಿ ಓಡಾಡ್ತಾಳೆ, ನನ್ನ ಮಗಳು ಓಡಾಡ್ತಾಳೆ, ನನ್ನ ಮಕ್ಕಳು ಓಡಾಡ್ತಾರೆ. ಏನು ಪ್ರಾಬ್ಲಮ್ ಇದೆ ಅಲ್ಲಿ, ಅದಕ್ಕೇನು ಸೆಕ್ಯೂರಿಟಿ ಕೊಡ್ತೀಯಾ, ಪೊಲೀಸ್ ವ್ಯವಸ್ಥೆ ಹೆಂಗೆ, ಎಷ್ಟು ಜನ ಇದ್ದಾರೆ ಇವಾಗ. ಇದೊಂದು ಚೂರು ಇನ್ವಾಲ್ವ್ ಆಗಲೇಬೇಕು. ಇದು ತುಂಬ ದೊಡ್ಡ ಅಸ್ತಿತ್ವದ ಪ್ರಶ್ನೆ ಆಗ್ಬಿಡುತ್ತಲ್ಲ ಸರ್. ಅಂದರೆ ಎಷ್ಟು ಸ್ಟ್ರಾಂಗ್ ಕೋರ್ ಪಾಯಿಂಟ್ ಸರ್ ಇದು. ಅಂದರೆ ಬದುಕಿನ ಕೋರ್ ಪಾಯಿಂಟ್ ಆಗ್ಬಿಡುತ್ತೆ. ಅಂದರೆ ಇದೆಲ್ಲವೂ ಆದಾಗ ಹೌದು ಗುರುವೆ, ಇದಕ್ಕೆ ಅಲ್ವಾ ನೀವು ದುಡಿತಾ ಇರೋದು, ಇದು ಮಾಡ್ತಿರೋದು. ನಿಜ. ನೀವು ಟ್ಯಾಕ್ಸ್ ಕಟ್ಟೋದು ಇದಕ್ಕೆ ಅಲ್ವಾ? ಒಂದು ಸಿಸ್ಟಮ್ ಮಾಡಿದೀವಲ್ವಾ? ನಿಜ. ಎಸ್ ಸರ್.
ತಗೊಳ್ಳಿ. ಸರ್ 1950ರಲ್ಲಿ ಹುಟ್ಟಿದಂತಹ ಕೆಲವು ಹಳ್ಳಿಯ ಜನ ಎಲ್ಲ ಕಡೆ ಮಾತಾಡೋಂಥ ಮಾತು, ಪೊಲಿಟಿಷಿಯನ್ಸ್ಗಳಿಗೆ ದುಡ್ಡು ಮಾಡೋದಕ್ಕೆ, ಆಸ್ತಿ ಮಾಡೋದಕ್ಕೆ ರೂಟ್ಗಳನ್ನು ಹೇಳಿಕೊಟ್ಟವ್ರು ನಾವೇ ಗುರು, ಹೀಗಾಗಿ ನಾವೇನೂ ಮಾಡೋಕ್ಕಾಗದೆ ಕೂತಿದ್ದೀವಿ. ಇದು ನಿಮ್ಮ ಯೋಚನೆ ಸರ್. ನಾವೇ ಅವಕಾಶ ಕೊಡ್ತೀವಿ ಅಂತ ಅವರೇ ಒಪ್ಕೋತಾರೆ ಅಲ್ವಾ? ಮತ್ತು ಅದಕ್ಕೇನು ಬದಲಾವಣೆ ಏನು ಮಾಡ್ಬೇಕು ಇವಾಗ? ನನ್ನ ಮೂಲ ಹುಡುಕ್ತಾ ಇರೋದು ಇದನ್ನು. ನೀನು ಹೇಳಿ ಮೂಲ ಇರೋದೇ ಈ ಒಂದು ಮನುಷ್ಯನ ಇದರಿಂದ ಎಮೋಷನಲಿ ನಾವು ಓಟ್ ಹಾಕೋದು, ವೇವ್ ಬಂದ ಕಡೆ ಓಟ್ ಹಾಕೋದು. ಏನೇ ಯಾರೋ ಬಂದಿಯೋನೆ, ಏನು ಹಿಂಗೆ ಜನ ಸೇರ್ತಿದ್ದಾರೆ, ಇವ್ನಿಗೆ ಜಾಸ್ತಿ ಸಪೋರ್ಟ್ ಇದೆ, ನಾವು ಓಟ್ ಮಾಡ್ಬೋಣ, ನನ್ನ ಓಟ್ ವೇಸ್ಟ್ ಆಗ್ಬಿಡುತ್ತೆ, ನನ್ನ ಓಟ್ ವೇಸ್ಟ್ಗೆ ಇಷ್ಟು ನಾನು ಯೋಚನೆ ಮಾಡಲ್ಲ, ನನಗನ್ಸಿದ್ದು ನಾನು ಮಾಡ್ತೀನಿ ಅಷ್ಟೇ, ನಾನು 4 ಜನಕ್ಕೆ ಹೇಳ್ತೀನಿ, ಇಷ್ಟೇ ಬೇಕಾಗಿರೋದು ಬದಲಾವಣೆ. ಅದ್ಭುತ ಆಗೋಗ್ಬಿಡುತ್ತೆ ಅವಾಗ. ಅದೇ ಸರ್, ಕೆಲವರು ಅದ್ಭುತನ ಅದು ಭೂತ ಅನ್ಕೋತಾರೆ, ಅದ್ಭುತಕ್ಕಿರುವಂತಹ ಶಕ್ತಿನೇ ಬೇರೆ ಅಂತ ನೀವು ಇದುವರೆಗೂ ಭೂತನ್ ಬಿಟ್ಕೊಳ್ಳೋಣ, ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡೋಣ. ಅಲ್ಲ ಸರ್, ಮೇಲೆ ಒಂದೇ ಜನ ಸರ್, ಅಂದರೆ ಅವರೇನು ಸ್ಕೂಲ್ ಹೋಗಿಲ್ಲ, ಕಾಲೇಜ್ ಹೋಗಿಲ್ಲ ಸರ್, ಅವ್ರು ಎಷ್ಟು ಚೆನ್ನಾಗಿ ಇಂಗ್ಲೀಷನ್ನು ಫೀಲ್ ಮಾಡ್ತಾರಂದರೆ, ಪಾಸ್ಟನ್ನು ತುಂಬ ಫಾಸ್ಟಾಗಿ ಮರ್ತೋಗೋಣ, ಪ್ರೆಸೆಂಟನ್ನು ತುಂಬ ಪ್ಯೂರಾಗಿ ಫೀಲ್ ಮಾಡೋಣ, ಫ್ಯೂಚರ್ನ ಫ್ಯಾಂಟಸಿಯಾಗಿ ಯೋಚನೆ ಮಾಡೋಣ. ಅದು ಈ ಥರದ ಯೋಚನೆಗಳಿಗೆ ಕನೆಕ್ಟ್ ಆಗುತ್ತೆ ಅಂತ. ಇಲ್ಲ, ಖಂಡಿತ ಸುಂದರವಾದ ಕಲ್ಪನೆ ಬೇಕೇ ಬೇಕು ನಮಗೆ. ಅದಕ್ಕೆ ನಾವು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ಕೊಬೇಕು, ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡೋದಿದೆಯಲ್ಲ. ಏನು ಹೇಳಿ, ಆಲ್ರೆಡಿ ನಾನು ಅನುಭವಿಸ್ತಾ ಇದ್ದೀನಿ, ಮತ್ತೆ ಅದಕ್ಕೆ ಹೋಗ್ತೀನಿ ನಾನು. ಮತ್ತೆ ಪ್ರೆಸೆಂಟ್ ನಾನು ಕಾರ್ಯಶೀಲನಾಗಲ್ಲ, ಫ್ಯೂಚರು ನನಗೆ ಬರೀ ಏನೂ ಆಗಲ್ಲ ರೀ. ಹೆಂಗೆ ಸಾಧ್ಯ ಹೇಳಿ? ಬದಲಾವಣೆ ಆಗಲಿ, ಒಳ್ಳೇದಾಗಲಿ, ಹೆಂಗಾಗತ್ತೆ? ಸರ್ ಸರ್ ಅಂದ್ಕೊಡಿ ಸರ್. ಕರ್ನಾಟಕದ ಭವಿಷ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಒಂದು ಗಟ್ಟಿ ಅಸ್ತಿತ್ವವನ್ನು ಹೊಂದಬೇಕು ಅಂತಂದರೆ ನಾವು ಈ ವಿಶೇಷವಾಗಿ ಮತದಾನದ ಟೈಮಲ್ಲಿ ಎಷ್ಟು ಅವೇರ್ ಆಗಿರಬೇಕು ಅನ್ನೋಂಥ ಪ್ರಶ್ನೆ ಸರ್. ಅದೇ ಅದು ಕೇಳಿದಾರ, ನನ್ನೇ ಕೇಳಿದಾರ. ಅದೇ ನಾನು ಹೇಳ್ತಾ ಇರೋದು, ಇಷ್ಟು ದಿನ ಹೇಳ್ತಿರೋದು, ಇಷ್ಟು ವರ್ಷಗಳಿಂದ ಹೇಳ್ತಿರೋದು ಅದೇ. ಆ ಅವೇರ್ನೆಸ್ ಏನಾಗಬೇಕು ಅಂದರೆ ಇದು ಬರಬೇಕು ನಮ್ಮಲ್ಲಿ, ಈ ಜಾಗೃತಿ ಮೂಡಬೇಕು. ನನ್ನ ದುಡ್ಡಿದೆ ಅಲ್ಲಿ, ನಮ್ಮೆಲ್ಲರ ದುಡ್ಡಿದೆ, ನನ್ನ ಹಾರ್ಡ್ ಅಂಡ್ ಮನಿ ಇದೆ ಅಲ್ಲಿ, ಅದು ನನ್ನ ಮಕ್ಕಳ ಶಿಕ್ಷಣಕ್ಕೆ, ನನ್ನ ಆರೋಗ್ಯ ಸಮಸ್ಯೆಗೆ, ನನ್ನ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಏನೋ ಜೀವನಕ್ಕೆ, ನನ್ನ ಏರಿಯಾ ಒಂದು ಬ್ಯೂಟಿಫುಲ್ ಆಗಿರೋದಕ್ಕೆ, ಗಾರ್ಬೇಜ್ ಇಲ್ಲದೆ ಇರೋವಂಥದ್ದು, ಕ್ಲೀನ್ ಆಗಿರೋ ರೋಡ್ಸು, ಇದೇ ತಾನೇ ಭಾಳ ಮುಖ್ಯ. ಬೇರೆಯವರು ಬರಬೇಕು ನಮ್ಮಲ್ಲಿ. ಏನೇ ಹಂಗಿದೆಯಂತೆ ಆ ಕಂಟ್ರಿ. ನೀವು ಕೆಲವು ಕಡೆ ಹೋದರೆ, ಥೈಲ್ಯಾಂಡ್ ಹಳ್ಳಿಗಳ ಕಡೆ ಹೋದರೆ ನೋಡ್ಬೇಕು ನೀವು, ಅಷ್ಟು ನೀಟಾಗಿ, ಅಷ್ಟು ಇದಾಗ ಸಿವಿಕ್ ಸೆನ್ಸು, ಎಜುಕೇಷನಲ್ಲಿ ಇದೆಲ್ಲ ಆಗಬೇಕು. ಸಿವಿಕ್ ಸೆನ್ಸ್ ಭಾಳ ಮುಖ್ಯ. ಸೊ ಈ ಥರದವ್ರನ್ನೇ ನೀವು ಆಯ್ಕೆ ಮಾಡಬೇಕು. ಆ ಒಂದು ಅವೇರ್ನೆಸ್ ಬಂದ್ಬಿಡುತ್ತೆ ಅನ್ಕೊಳ್ಳಿ. ವಿಚಾರಕ್ಕೆ ಮತ ಹಾಕೋದು ಬಂದ್ಬಿಟ್ರೆ ಅಲ್ಲಿ ವ್ಯಕ್ತಿ ಮುಖ್ಯನೇ ಆಗಲ್ಲ ಸರ್. ನೀನೆಲ್ಲ ಇನ್ನೊಬ್ಬ ಮತ್ತೊಬ್ಬ, ಬಾಪ ಹಿಂಗೆ ಕೆಲಸ ಮಾಡ್ತೀಯ ನೀನು, ಜನ ಮಾತಾಡಬೇಕು, ಯೂಸ್ ಮಾಡ್ಕೊ ಟೆಕ್ನಾಲಜಿ, ನನ್ನ ಕನೆಕ್ಟ್ ಮಾಡು, ರೆಗ್ಯುಲರ್ ಟಚ್ಚಲ್ಲಿ ಇಡ್ತೀಯ ನನಗೆ. ನೀನು ಇಲ್ಲ ಅಂದರೆ ಏನು ಮಾಡ್ಬೇಕು ನಾನು? ಮನೆ ಹತ್ರ ಬರ್ತೀವಿ ನಾವು, ಕೆಳಗೆ ಇಳಿಬೇಕು, ನೀನು ಇಳಿತೀಯಾ? ಓಕೆ, ಒಂದು ಕರೆಕ್ಷನ್ ಕೊಡ್ತೀವಿ ನಿನಗೆ, ವಾರ್ನ್ ಮಾಡ್ತೀವಿ, ನೆಕ್ಸ್ಟ್ ಇಳಿಬೇಕು ನೀನು ಇಳಿತೀಯ ಅಂತ ಬರ್ಕೊಡು, ವಿಡಿಯೋ ಮಾಡಿಲ್ಲೇ ಮಾಡು, ಓಟ್ ಹಾಕ್ತೀವಿ ಬಾ, ಹಿಂಗೆ ಕೆಲಸ ಮಾಡ್ತೀಯ ನೀನು ಅಂತ ಕೇಳಬೇಕು. ನೀನು ಪೋಸ್ಟರ್ ಹಾಕಿಲ್ಲ, ನೀನೇನೋ ಪ್ರಚಾರ ಮಾಡ್ತಿಲ್ಲ, ನೀನು ಸಭೆ ಮಾಡ್ತಿಲ್ಲ, ನೋಡಿ ಅವ್ನು ಹೆಂಗೆ ಸಭೆ ಮಾಡ್ತಾ ಇದ್ದಾನೆ ನೋಡಿ, ಆ ಲೆವೆಲ್ಗಿದೆ ಅಲ್ಲಿ ವೇವು ಅಂದರೆ ಕಂಪೇರ್ ಮಾಡಿಕೊಂಡು. ಅಲ್ಲಲ್ಲ, ನಿಮ್ಗೆ ಅದಕ್ಕೆ ಅದೇ ಬೇಕು ಅಂದರೆ ನಿಮಗೆ ಅದೇ ಸಿಸ್ಟಮ್ ಇರುತ್ತೆ. ಅಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಪಕ್ಷಿಗಳು, ವ್ಯಕ್ತಿಗಳು ಬದಲಾವಣೆ ಆಗ್ತಿರ್ತಾರೆ ಅಷ್ಟೇ. ಆಮೇಲೆ ಸರ್, ಮೊನ್ನೆ ನಂಗೆ ಲೈವಲ್ಲಿ ನೋಡಿದೆ ಒಂದು ಇನ್ಸಿಡೆಂಟು. ಸುಂಕದಕಟ್ಟೆ ಬಸ್ ಸ್ಟ್ಯಾಂಡ್ ಹತ್ರ ಹಳ್ಳಿಗಳಿಂದ ಮೇಲೆ ತರಕಾರಿ ಮಾರ್ತಾರೆ ಸರ್. ಅವರು ಒಂದು ಕಡೆ ನಿಮ್ಮದು ಒಂದಷ್ಟು ಇಂಟರ್ವ್ಯೂನ ನೋಡ್ತಾ ತಮ್ಮ ವ್ಯಾಪಾರ ಮಾಡ್ತಾರೆ. ಅವರು ತುಂಬ ಜೆನ್ವಿನ್ ಆಗಿ, ಏನು ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ ಮಾತು. ಗುರು ಉಪೇಂದ್ರ ಅವ್ರದ್ದು ನೋಡಿ ನಾನು ಯಾಕೆ ಮೆಚ್ತೀನಿ ಅಂತಂದರೆ, ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಉತ್ತಮ ಪ್ರಜಾಕೀಯ ಅನ್ನುವಂತಹ ಒಂದು ಗಟ್ಟಿ ಸಿದ್ಧಾಂತ ಜೊತೆಗೆ ಅಟ್ಲೀಸ್ಟು ಆ ವ್ಯಕ್ತಿ ಒಂದೇನೋ ಫೈಟ್ ಮಾಡ್ತಿದ್ದಾನೆ ಗುರು. ಆತ ಗೆಲ್ಲೋದು ಬಿಡೋದು ಬೇಡ, ಬಟ್ ಆತನ ಯೋಚನೆ ಗೆದ್ದಿದೆ ಅಂತ ಸರ್. ಏನೂ ಗೊತ್ತಿಲ್ಲಂತ ಜನ ಸರ್ ನಿಮ್ಗೆ ಕನೆಕ್ಟ್ ಆಗ್ತದೆ. ಎಗೈನ್ ನೋಡಿ, ನನ್ನ ಗೆಲುವಲ್ಲ ಅಲ್ಲಿ, ಪ್ಲೀಸ್ ಅದರಿಂದನೂ ಹೊರಗೆ ಬಂದ್ಬಿಡಿ. ಏನು ಹೇಳಿ, ಇದು ಪ್ರಜಾಕೀಯ ಅನ್ಕೊಳ್ಳೆ ಉಪೇಂದ್ರ ಗೆಲ್ತಾನ, ಉಪೇಂದ್ರ ಸೋಲ್ತಾನೆ, ಅಲ್ಲವೇ ಅಲ್ಲ ಇದು. ಯಾಕೆ ಪ್ರತಿಯೊಂದು ನಾವು ಗೆಲುವು ಸೋಲಲ್ಲಿ ನೋಡ್ತೀವಿ ಜೀವನನೇ? ಅರ್ಥ ಆಯ್ತಾ? ಸರ್, ಹೌದು.
ಗೆಲ್ಬೇಕಾಗಿರೋದು ನಾನು ಅನ್ಕೊಬೇಕು. ನಾನು ಹೆಂಗೆ ಗೆಲ್ಲಬೇಕು? ನನ್ನ ಪರ್ಸ್ನಲ್ ಜೀವನದಲ್ಲಿ ನಾನು ಗೆಲ್ತೀನಪ್ಪ, ನಂದು ಪ್ರೊಫೆಷನ್ ಇದೆ, ನಂದೊಂದು ಬಿಸ್ನೆಸ್ ಇದೆ, ಇಲ್ಲಿ ನಾನು ಲಾಭ ಮಾಡಬೇಕು. ಇದು ನಿಮ್ಮದೇ ರೀ. ಇಷ್ಟು ಲಕ್ಷ ಕೋಟಿ, ಏನು ಹೇಳಿ, 2.5 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ, ಅದು ನಿಮ್ಮದೇನೆ ಅಲ್ವಾ? ನಿಮ್ಮನ್ನು ಕೇಳ್ದೇನೆ ಮಾಡಿದ್ದಾರೆ. ಏನೋ ಒಳ್ಳೇದು ಮಾಡ್ತೀವಿ. ನಿಮ್ಗೆ ವರದಿ ಬಂದಿದ್ಯಾ? ಲಾಸ್ಟ್ ಟೈಮ್ ಬಡ್ಜೆಟಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿದೆಯಾ? ಅದನ್ನು ನೋಡೋದಕ್ಕಾಗ್ಬೋದಲ್ಲ, ನನಗೆ ಕಳಿಸ್ಬೋದಲ್ವಾ? ನನ್ನ ಏರಿಯಾ ಸ್ಕೂಲ್ ಕಳಿಸ್ಬಿಟ್ಟು ನಾವು ಈ ಥರ ನೋಡಿ ಹೆಂಚು ಹಾಕಿದ್ದೀವಿ, ನಾನು ಇದು ಮಾಡಿದ್ದೀನಿ ನೋಡಿ, ಹಿಂಗಾಗಿದೆ, ಖರ್ಚು ವೆಚ್ಚ ಈ ಥರ ಆಯಿತು. ನಾನು ಹೇಳಿದ್ದು ನಿಜ ಹೇಳಬೇಕು ಅಂದರೆ, ಇವಾಗ ಯಾವುದೋ ಒಂದು ಕಾಮಗಾರಿ ಮಾಡ್ತಾರೆ ಅಂದ್ಕೊಳ್ಳಿ, ಅಂಥವ್ರನ್ನ ಮುಂಚೂಣಿಗೆ ತರೋ ವ್ಯವಸ್ಥೆ ಬರಬೇಕು. ನೀವು ಆ ಕಾಂಟ್ರಾಕ್ಟರ್ ಫೋಟೋ ಹಾಕಿ ಇಲ್ಲಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿ, ಅವ್ರಿಗೂ ಒಂದು ಇದು ಬರುತ್ತೆ. ನನ್ನ ಫೋಟೋ ಹಾಕ್ತಾರಯ್ಯ, ನನ್ನ ಫ್ಯಾಮಿಲಿ ಅವ್ರು ಓಡಾಡ್ತಾರೆ, ನನ್ನ ರಿಲೇಟಿವ್ಸ್ ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಮಾಡಬೇಕು ಅನ್ಸುತ್ತೆ. ಅಟ್ ದಿ ಸೇಮ್ ಟೈಮ್ ಆನ್ಸರಬಲ್ ಆಗಿರ್ತಾರೆ, ಅವರು ಅಕೌಂಟಬಲ್ ಆಗಿರ್ತಾರೆ. ಇನ್ನಲ್ಲಿ ಇದೆಲ್ಲ ಆಗ್ಬೇಕಷ್ಟೇ ಹೊರತು ಅಲ್ಲಿ ಯಾರೋ ಮಾಡೋದು, ಇವರೇ ದೊಡ್ಡ ವ್ಯಕ್ತಿ ಬಂದು ಮಾಡಬೇಕು, ಅವ್ರು ಯಾರೂ ನಮಗೆ ಗೊತ್ತೇ ಇಲ್ಲ. ಏನೋ ನಮ್ಮ ಬ್ಯೂರೋಕ್ರಸಿಲಿ ಮಾಡೋರು ಎಷ್ಟೋ ಜನ ಹೊರಗೆ ಗೊತ್ತಿರಲ್ಲ. ಎಷ್ಟೋ ಆಫೀಸರ್ಸು, ಇಂಜಿನಿಯರ್ಸು ಎಲ್ಲ ತುಂಬ ಅಂಥವ್ರು ಇದ್ದಾರೆ. ಅವ್ರಿಗೆ ಸ್ವಲ್ಪ ಫ್ರೀ ಬಿಡಿ. ನಾವೇನು ಮಾಡಿಬಿಟ್ಟಿದ್ದೀವಿ, ನಾವೇ ಕಟ್ಟಾಕ್ಬಿಟ್ಟಿದ್ದೀವಿ ಅವ್ರನ್ನ. ನಾವು ಎಲೆಕ್ಟ್ ಮಾಡೋದು ದುಡ್ಡಿದ್ರೆ ಎಲೆಕ್ಟ್ ಮಾಡ್ತೀವಿ, ಹಣ ಹೂಡಿದ್ರೆ ಎಲೆಕ್ಟ್ ಮಾಡ್ತೀವಿ. ಅವಾಗ ಏನು ಮಾಡ್ತಾನೆ ಅವನ ಮೇಲೆ ಪ್ರೆಷರ್ ಹಾಕ್ತಾನೆ ಆ ದುಡ್ಡಿಗೆ. ಇವನು ದುಡ್ಡು ಕೊಟ್ಟಲ್ಲಿ ಬಂದವನು ಏನು ಮಾಡ್ತಾನೆ, ಅವ್ನು ಕೆಳಗಿನವ್ನು ಪ್ರೆಷರ್ ಹಾಕ್ತಾನೆ. ನಾವು ಬೈತಾ ಕೂತಿರ್ತೀವಿ, ನೋಡ್ರಿ ಎಲ್ಲೋದ್ರೂ ಲಂಚ ಮಾಡ್ಕೊಂಡಿರೋದು ನಾವೇ. ಇದು ಅರ್ಥ ಆಗಲೇಬೇಕಲ್ವ ನಮಗೆ. ಸರ್ ನೀವು ಹೇಳಿದ ಪಾಯಿಂಟು ಅದು ಹೆಂಗೆ ಕನೆಕ್ಟ್ ಆಯ್ತು ಅಂದರೆ, ಸರ್ ಬ್ಯಾಂಕಲ್ಲಿ ನಮ್ಗೆ ಸಾಲ ಬೇಕಾಗಿರುತ್ತೆ, ನಮಗೆ ಮ್ಯಾನೇಜರ್ ಆ್ಯಕ್ಚುಲಿ ಕನೆಕ್ಟ್ ಆಗಬೇಕಾಗಿರುತ್ತೆ. ನಾವು ಅಲ್ಲಿ ಹೋಗಿ ಸೆಕ್ಯೂರಿಟಿ ಹತ್ರ ಗಲಾಟೆ ಮಾಡ್ಕೊಂಡು ನಿಂತ್ಕೋತೀವಿ ಸರ್. ಅಲ್ಲ ಅಂದರೆ ಅಲ್ಲಲ್ಲ ಸ್ಟೇಟ್ ಆಗಿ ನಮ್ಗೆ ನಾನು ಹೇಳಿದ್ದು ಅದೇ, ಸೆಕ್ಯೂರಿಟಿಗಿನ್ನ ನನಗೆ ಅಜ್ಞಾನ ಇದ್ದರೆ, ನನಗೆ ಗೊತ್ತಾಗಿ ನಾನು ಇನ್ನೊಬ್ರಿಗೆ ಹೇಳಲಿಲ್ಲ ಅನ್ಕೊಳ್ಳಿ ಇದನ್ನು, ಏನಪ್ಪ ಎಲ್ಲರೂ ನಾಯಕರಾಗಬೇಕು ಅಂತಾರೆ ಅವರು. ಹಂಗಲ್ಲ ಇದು. ನೀವು ಈ ವ್ಯವಸ್ಥೆ ಹಂಗೆ ಇರುತ್ತೆ. ಒಬ್ಬ CM ಇರ್ತಾರೆ, ಒಬ್ಬ ಹೋಮ್ ಮಿನಿಸ್ಟರ್ ಇರ್ತಾರೆ, ಒಬ್ರು ಎಲ್ಲ ಹಂಗೆ ಇರುತ್ತೆ. ಬಟ್ ಅವ್ರನ್ನ ಜಾಬ್ ನೀವು ಹೇಳ್ತಿರೋ ಥರ ಇದೆಯಲ್ಲ, ನಾಯಕರು ಅವ್ರು ಡಿಸಿಷನ್ ತೊಗೊತಾರೆ ಬಿಡಿ 5 ವರ್ಷ ಅಲ್ಲ, ಹಂಗಿರಬಾರ್ದು. ನನ್ನ ಕೇಳಿ ಡಿಸಿಷನ್ ತೊಗೊಬೇಕು ನೀನು. ಹೆಂಗೆ ಎಲ್ರನ್ನೂ ಕೇಳೋಕ್ಕಾಗತ್ತಾ? ಅದೊಂದು ಬೇರೆ ಇದು ಮಾಡ್ತಾರೆ. ಅದೇನ್ರಿ ಅರ್ಥ ಆಗುತ್ತೆ, ಎಲ್ಲರೂ ಕೇಳೋಕ್ಕಾಗತ್ತಾ? ಇಲ್ಲಪ್ಪ, ನೀನು ಮೈಕ್ರೋ ಲೆವೆಲಲ್ಲಿ ಆಗುತ್ತೆ. ನೀನು ಪೋಲಿಂಗ್ ಮಾಡು 50%ಗಿಂತ ಜಾಸ್ತಿ ಏನು ಹೇಳ್ತಾರೋ ಅದನ್ನ ನೀವು ಅಲ್ಬೋದ. ಅವ್ರು ತಪ್ಪೇ ಬಿಟ್ರೆ ಅಲ್ಲಿ ರಾಜಕೀಯ ಮಾಡಿದ್ರೆ, ಅಲ್ಲಪ್ಪ ನೀ ತಪ್ಪು ಮಾಡೋದು ನಾನು ಇಷ್ಟು ವರ್ಷ ಸಹಿಸ್ಕೊಂಡಿದ್ದೀನಿ ಬಿಡು, ನಾನು ತಪ್ಪೇ ಮಾಡ್ತೀನಿ ಬಿಡು. ಲೆಟ್ಸ್ ಟ್ರೈ ಇಟ್ ಅಲ್ಲ ಸರ್.